ಅಂದು ಕನಸು ಕಂಡವನ ಕಣ್ಣಲ್ಲಿ ಕಣ್ಣೀರಿತ್ತು, ಇಂದು ಅದೇ ಕಣ್ಣಲ್ಲಿ ಹೊಳಪು ನೋಡ್ತಾ ಇದ್ದೀವಿ. ಸೆಕೆಂಡ್ ಟೈಮ್ RCB ಸೊ ಕಪ್ಪನ್ನ ಗೆದ್ದಿದೆ. ಈ ಸಲನೂ ಕಪ್ ನಮ್ದೆ ಅಂತ ಹೇಳಿದೆ. ನಾವು ಆಡಲ್ಲ ಆಳ್ತೀವಿ ಅನ್ನೋ ಒಂದು ಟೈಟಲ್ಗೆ ಸಖತ್ ಪವರ್ನ ತುಂಬಿದೆ RCB. ಸತತವಾಗಿ 2ನೇ ಕಪ್ಪು ಅಂಡ್ ಸತತವಾಗಿ 4ನೇ ಕಪ್. ಆಕ್ಚುಲಿ ಹಂಗ್ ಹೋಲಿಸ್ಕೊಂಡ್ರೆ 24, 25, 26, 26 ವುಮೆನ್ಸ್ 2 ಕಪ್ಪು, ಮೆನ್ಸ್ 2 ಕಪ್ಪು, 4 ಕಪ್ಪನ್ನ ಗೆದ್ದಿದೆ. ಅಂಡ್ ಕೊಹ್ಲಿ ಬ್ಯಾಟಿಂಗ್ ಇವತ್ತು ನಾಟ್ ಔಟ್, ಕೊನೆಗೆ 6 ಹೊಡೆದು ಸೊ ಕಪ್ಪನ್ನ ಗೆಲ್ಸ್ಕೊಟ್ಟಿದ್ದಾರೆ. ಆಲ್ರೆಡಿ ಫುಲ್ ಓವರ್ ಆಲ್ ಕರ್ನಾಟಕ ಅಷ್ಟೇ ಅಲ್ಲ, ಓವರ್ ಆಲ್ ಇಂಡಿಯಾ ಅಂಡ್ ಓವರ್ ಆಲ್ ವರ್ಲ್ಡ್ ವೈಡ್ ಅಲ್ಲಿ ಫ್ಯಾನ್ಸ್ ಇರೋದು RCBಗೆ. ಸೊ ಸಖತ್ ಸೆಲೆಬ್ರೇಷನ್ ಸ್ಟಾರ್ಟ್ ಆಯ್ತು ಆಕ್ಚುಲಿ. ಸೊ ತುಂಬಾನೇ ಖುಷಿ ಆಗ್ತದೆ. ಅಂಡ್ ಮೇಜರ್ಲಿ ನನ್ಗೆ ಒಂಥರ ಸಿನಿಮ್ಯಾಟಿಕ್ ಫೀಲ್. ಆಕ್ಚುಲಿ ಅನ್ಕೊಂಡೆ ಒನ್ ಸೈಡ್ ಮ್ಯಾಚ್ ಆಗ್ಬಿಡುತ್ತೇನೋ ಅಂತ, ಆದ್ರೆ ಸೆಕೆಂಡ್ ಹಾಫ್ ಹಂಗ ಇರ್ಲಿಲ್ಲ. ಆಕ್ಚುಲಿ ಫಸ್ಟ್ ಹಾಫ್ ಅಲ್ಲಿ ಕೃಣಾಲ್ ಪಾಂಡ್ಯ ಬಟ್ಲರ್ ಅವ್ರು ವಿಕೆಟ್ ತೆಗಿತಾರೆ, ಎಕ್ಸ್ಟ್ರಾಡಿನರಿ ಆದಂತನು. ಅಂದ್ರೆ ಸ್ಟಂಪ್ ಮಾಡೋದು ಜಿತೇಶ್ ಶರ್ಮಾ ಅವರ ಸಖತ್ ಬೌಲಿಂಗು. ಅದಾದ್ಮೇಲೆ ಮೊಹಮ್ಮದ್ ಸಿರಾಜ್ಗೂ ಮತ್ತೆ ವೆಂಕಟೇಶ್ ಅಯ್ಯರ್ಗೂ ಸಖತ್ ಬ್ಯಾಟಲ್ ಸ್ಟಾರ್ಟ್ ಆಗುತ್ತೆ. ಕಾಲ್ ನೋವಿದ್ರು ಸಿರಾಜ್ ಅವರು ಹಿಗ್ಗಾಮುಗ್ಗ ಹೊಡಿತಾ ಇರ್ತಾರೆ. ಆದ್ರೆ ಸಿರಾಜ್ ಅವರು ಅದೇ ಓವರ್ ನಲ್ಲಿ 6 ಹೊಡಿ ನೆಕ್ಸ್ಟ್ ಬಾಲ್ ಅಲ್ಲಿ ಔಟ್ ಮಾಡ್ತಾರೆ ವೆಂಕಟೇಶ್ ಅಯ್ಯರ್ನ. ಸಿನಿಮ್ಯಾಟಿಕ್ ಫೀಲ್ ಗುರು ಆಕ್ಚುಲಿ ಅದು. ಸೊ ಆಮೇಲೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ನ ಕಳ್ಕೊಂತ ಹೋಗುತ್ತೆ RCB. 5 ವಿಕೆಟ್ ಹೋಗುತ್ತೆ. ಆದ್ರೆ ಓಪನರ್ ಆಗಿ ಬಂದಂತಹ ವಿರಾಟ್ ಕೊಹ್ಲಿ ಕೊನೆಯವರೆಗೂ ಇದ್ದು ಕೊನೆಯ ಬಾಲ್ ನ 6 ಹೊಡೆದು RCB ನ ಗೆಲ್ಸಿ 2ನೇ ಕಪ್ ನ RCBಗೆ ಕರ್ನಾಟಕಕ್ಕೆ ತಂದು ಕೊಡ್ತಾರೆ. ನನ್ನದು ಐ ಆಮ್ ಸೋ ಹ್ಯಾಪಿ. ಅಂಡ್ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಸಖತ್ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದೆ ಆಕ್ಚುಲಿ. ಗೊತ್ತಿಲ್ಲ, ಅವಾಗ್ಲೇ ಹೇಳ್ದಂಗೆ ಮೊದಲ ಒಂದು ಕನ್ಸಲ್ಲಿ ಸೊ ಅವರ ಕಣ್ಣಲ್ಲಿ ಕಣ್ಣೀರಿತ್ತು ಅವತ್ತಿನ ಒಂದು ಲಾಸ್ಟ್ ಇಯರ್ ಇದ್ರಲ್ಲಿ. ಈ ವರ್ಷದಲ್ಲಿ ಒಂದು ದಾಖಲೆಯ ಒಂದು ಏನಂತಾರೆ ಅವ್ರ ಕಣ್ಣಲ್ಲಿ ಕಾಣ್ತಾ ಇರೋದು. ಸೊ ಆ ಒಂದು ಆ ಧೈರ್ಯಕ್ಕೆ ಮೆಚ್ಕೋಬೇಕು ವಿರಾಟ್ ಕೊಹ್ಲಿ. ಹ್ಯಾಟ್ಸ್ ಆಫ್. ಆಕ್ಚುಲಿ 2ನೇ ಕಪ್ ಸತತವಾಗಿ ಗೆದ್ದಿದೀವಿ ಅಂಡ್ 4ನೇ ಕಪ್ ಸತತವಾಗಿ ಗೆದ್ದಿರೋದು RCB ಅಂತ ಇನ್ನೂ ಹೆಮ್ಮೆಯಿಂದ ಹೇಳ್ಕೋಬಹುದು. ಈ ರೆಕಾರ್ಡ್ ನ ಮೋಸ್ಟ್ಲಿ ಯಾಕೆಲ್ಲ ಮುರಿಯಕ್ ಆಗಲ್ಲ ಅನ್ಸುತ್ತೆ ಮೇ ಬಿ. ಸೊ ಥ್ಯಾಂಕ್ ಯು. ಅಂಡ್ ನಿಮ್ಗೇನ್ ಅನ್ನಿಸ್ತು RCB ವಿನ್ ಆಗಿತ್ತು ಕಮೆಂಟ್ ಮಾಡಿ. ನಮಸ್ಕಾರ.